ಇಲ್ಲಿವರೆಗೂ ಸಾಕಷ್ಟು ಸಿನಿಮಾಗಳಲ್ಲಿ ಬೋಲ್ಡ್ ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡಿದಂತಹ ನಟಿ ಸಂಹಿತಾ ವಿನ್ಯಾ ಫಾರ್ ದಿ ಫಸ್ಟ್ ಟೈಮ್ ಕಾಪು ಕದರ್ ತೋರಿಸೋದಕ್ಕೆ ಹೊರಟಿದ್ದಾರೆ. ಸಂಹಿತಾ ಸಿನಿಮಾ ಹಿನ್ನೆಲೆ ಇದೆಯಾ? ಯಾರಾದರೂ ಇಂಡಸ್ಟ್ರಿಯಲ್ಲಿ ತಮಗೆ ಗೊತ್ತಿರೋರಿದ್ರಾ, ಗಾಡ್ ಫಾದರ್ಗಳಿದ್ರಾ, ಅಥವಾ ಹೇಗೆ ಎಂಟ್ರಿ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಅನ್ನೋಂಥದ್ದು? ಬ್ಯಾಕ್ ಬೋನ್ ಅಂತ ಯಾರೂ ಇರಲಿಲ್ಲ ಮೂವಿನಲ್ಲಿ. ಬಟ್ ಒಂದು ಮಾಡಲಿಂಗ್ ಮಾಡಬೇಕಾದ್ರೆ ಒಂದು ಬ್ಯಾಕ್ ಬೋನ್ ಅಂತಿದ್ರು, ಫಾರ್ ಎವರ್ ನವೀನ್ ಕುಮಾರ್ ಅಂತ. ಅವರಿಂದ ನಾನು ಇವತ್ತು ಸೂಪರ್ ಮಾಡೆಲ್ ಅಂತ ಗುರುತಿಸ್ಕೊಂಡಿದ್ದೀನಿ. ಆ ಫೀಲ್ಡಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದೀನಿ. ಅದೇ ಥರ ನಾನು ನನ್ನ ಮೂವಿನಲ್ಲಿ ಹೆಸರು ಮಾಡಬೇಕು ಅನ್ನೋದು ನನಗೆ ಆಸೆ. ಸೊ ರಿಯಲ್ ಲೈಫಲ್ಲೂ ಕೂಡ ಸಂಹಿತಾ ಬೋಲ್ಡಾ ಅಥವಾ ಸಿನಿಮಾ ಲೋಕಕ್ಕೆ ಬಂದಮೇಲೆ ಬೋಲ್ಡಾ ಅನ್ನುವಂಥದ್ದು? ಇದುವರೆಗೂ ಮಾಡಿರೋ ಮೂವಿಗಳಲ್ಲಿ ಯಾವುದು ಬೋಲ್ಡ್ ಮಾಡಿಲ್ಲ. ಬೇಸಿಕಲಿ ನಾವು ಮಾಡೆಲ್, ಬಟ್ ನಾನು ಮೂವಿಗಳಲ್ಲಿ ಬೋಲ್ಡಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಇರೋದಕ್ಕೂ ನಾನು ಮಾಡಿರೋ ಮೂವಿಗೂ ಸಂಬಂಧ ಇಲ್ಲ. ಇಲ್ಲಿವರೆಗೂ ಸಾಕಷ್ಟು ಸಿನಿಮಾಗಳಲ್ಲಿ ಬೋಲ್ಡ್ ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡಿದಂತಹ ನಟಿ ಸಂಹಿತಾ ವಿನ್ಯಾ ಫಾರ್ ದಿ ಫಸ್ಟ್ ಟೈಮ್ ಕಾಪು ಕದರ್ ತೋರಿಸೋದಕ್ಕೆ ಹೊರಟಿದ್ದಾರೆ. ಲಂಗೋಟಿ ಮ್ಯಾನ್ ಅಂತ ಒಂದು ಸಿನಿಮಾ ಟೀಸರ್, ಟ್ರೈಲರ್, ಸಾಂಗ್ಗಳ ಮೂಲಕ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಈ ಚಿತ್ರದಲ್ಲಿ ಸಂಹಿತಾ ಪೊಲೀಸ್ ಪವರ್ ತೋರಿಸೋಕೆ ಹೊರಟಿದ್ದಾರೆ. ಸೊ ಈಗ ನನ್ನೊಟ್ಟಿಗಿರೋರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಲು ತುಪ್ಪ ಸಿನಿಮಾದಿಂದ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಜರ್ನಿ ಶುರುವಾಯಿತು ಅಫಿಷಿಯಲ್ ಆಗಿ. ಸೊ ಈಗ ಲಂಗೋಟಿ ಮ್ಯಾನ್ ತನಕ ಬಂದು ನಿಂತಿದೆ. ಸೊ ಸಿನಿಮಾದ ಟೀಸರು, ಸಾಂಗ್ಸು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಈ ಸಿನಿಮಾದ ಭಾಗವಾಗಿರೋದಕ್ಕೆ ಎಷ್ಟು ಖುಷಿ ಇದೆ ಅನ್ನೋಂಥದ್ದು? ಇವರು ಸಾಕಷ್ಟು ಮೂವಿ ಮಾಡಿರ್ಬೋದು, ಬಟ್ ಅದರಲ್ಲಿ ಬೇರೆ ಬೇರೆ ಥರ ಪಾತ್ರ ನಿಭಾಯಿಸ್ತೀನಿ. ಈ ಲಂಗೋಟಿ ಮ್ಯಾನ್ ಅನ್ನೋದರಲ್ಲಿ ನಾನು ಒಂದು ಖಡಕ್ ಪೊಲೀಸ್ ಆಫೀಸರಾಗಿ ಕಾಣಿಸ್ಕೊಂಡಿರೋದು ತುಂಬ ದೊಡ್ಡ ವಿಚಾರ. ಯಾಕಂದರೆ ಇದುವರೆಗೂ ಮಾಡಿರೋಂಥ ಪಾತ್ರ ಹಳ್ಳಿ ಹುಡುಗಿ ಮತ್ತು ನಾರ್ಮಲ್ ಕಾಲೇಜ್ ಹುಡುಗಿ, ಸೊ ಆ ಥರ ಒಂದು ಪಾತ್ರಗಳಲ್ಲೇ ಕಾಣಿಸ್ಕೊಂಡಿದ್ದೆ. ಈ ಒಂದು ಪಾತ್ರದಲ್ಲಿ ನನ್ನ ಖಡಕ್ ಪೊಲೀಸ್ ಆಫೀಸರಾಗಿ ರೆಡಿ ಮಾಡಿದಂಥ ನಮ್ಮ ಡೈರೆಕ್ಟರ್ ಮ್ಯಾಮ್ ಸಂಜೋತಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇದಕ್ಕೆ ನಾನು ಗೆಟಪಿಗೆ ಸೆಟ್ ಆಗ್ತೀನಿ, ಸೊ ಇದನ್ನು ಮಾಡ್ಬೋದು. ಮತ್ತು ಇನ್ನೊಂದು, ಈ ಮೂವಿನಲ್ಲಿ ಪೊಲೀಸ್ ಗೆಟಪ್ ಅಲ್ಲದೆ ಇನ್ನೊಂದು ಕೂಡ ಶೇಡ್ ಇದೆ. ಅದೇನು ಅಂತ ಈಗಲೇ ರಿವೀಲ್ ಮಾಡೋಕ್ಕೆ ಹೋಗಲ್ಲ, ಮೂವಿ ಬಂದು ನೋಡಿದಾಗ ಗೊತ್ತಾಗುತ್ತೆ. ಮೇಡಮ್, ಅಂದರೆ ಇಂಡಸ್ಟ್ರಿಲಿ 1-2 ಸಿನಿಮಾ 3 ಸಿನಿಮಾ ಅಂದರೆ ಮೊದಲ ಸಿನಿಮಾದಲ್ಲಿ ನಾವು ಎಷ್ಟು ಶೈನ್ ಆಗ್ತೀವಿ ಅನ್ನೋದ್ರ ಮೇಲೆ ಅವಕಾಶಗಳು ನಿಂತಿರುತ್ತೆ. ಸೊ ನಾನು ಕೇಳ್ಪಟ್ಟಿರೋ ಹಾಗೆ 15-16 ಸಿನಿಮಾಗಳಾಯಿತು ಅಂತ ಕೇಳ್ಪಟ್ಟೆ. ಯಾವ ಸಿನಿಮಾ ನಿಮಗೆ ಪ್ಲಸ್ ಅಂತ ಅನ್ನಿಸ್ತು ನಿಮ್ಮ ಕರಿಯರ್ಗೆ ಇಲ್ಲಿವರೆಗೂ ಜರ್ನಿ ಮಾಡಲಿಕ್ಕೆ ಅನ್ನೋಂಥದ್ದು? ನಾನು ಮಾಡಿರೋ ಮೂವಿಗಳೆಲ್ಲ ನನಗೆ ಪ್ಲಸ್ ಆಗಿದೆ. ಯಾಕಂದರೆ ಯಾವುದು ಮೈನಸ್ ಅಂತ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲದೂ ನನ್ನ ನಂಬಿ ಒಂದು ಚಾನ್ಸ್ ಕೊಟ್ಟಿರೋವಂಥ ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ನಿಜವಾಗ್ಲೂ ಅದೆಲ್ಲ ತುಂಬ ದೊಡ್ಡ ವಿಚಾರನೇ. ಎಲ್ಲ ಮೂವಿನೂ ಪ್ಲಸ್. ಇದು ಕೂಡ ಲಂಗೋಟಿ ಮ್ಯಾನ್ ಕೂಡ ನನಗೆ ದೊಡ್ಡ ಪ್ಲಸ್ ಆಗ್ಬೋದು. ಯಾಕಂದರೆ ಇದರಲ್ಲಿ ಕಾಪಾಗಿ ಕಾಣಿಸ್ಕೊಂಡಿದ್ದೀನಿ. ಮತ್ತು ಇನ್ನೂ ಬೇರೆ ಬೇರೆ ಥರ ಪಾತ್ರನ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊಸ ಮೂವಿಗಳಲ್ಲಿ. ನೋಡೋಣ. ಸಂಹಿತಾ ಸಿನಿಮಾ ಹಿನ್ನೆಲೆ ಇದೆಯಾ? ಯಾರಾದರೂ ಇಂಡಸ್ಟ್ರಿಯಲ್ಲಿ ತಮಗೆ ಗೊತ್ತಿರೋರಿದ್ರಾ, ಗಾಡ್ ಫಾದರ್ಗಳಿದ್ರಾ, ಅಥವಾ ಹೇಗೆ ಎಂಟ್ರಿ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಅನ್ನೋಂಥದ್ದು? ಚಿಕ್ಕ ವಯಸ್ಸಿಂದನೂ ನನಗೆ ಒಂದು ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು ಅನ್ನೋದೊಂದು ಆಸೆ ಇತ್ತು. ಬಟ್ ಮನೆಯಲ್ಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ. ಹಾಗೆ ನಾನು ಬ್ಯಾಂಗ್ಳೂರಿಗೆ ಬಂದಾಗ ಎಂಟ್ರಿ ಆಗಿದ್ದು ಒಂದು ಮಾಡಲಿಂಗ್ ಕಡೆಯಿಂದ. ಮಾಡೆಲ್ ಆಗಿ ಗುರುತಿಸ್ಕೊಂಡೆ. ಆಮೇಲೆ ಸಾಕಷ್ಟು ಆಡಿಷನ್ಸ್ಗೆ ಹೋದೆ. ಅದರಿಂದ ನನಗೆ ಮೂವಿಗಳಲ್ಲಿ ಚಾನ್ಸ್ ಸಿಕ್ತು. ಬಟ್ ಯಾರೂ ಬ್ಯಾಕ್ ಬೋನ್ ಅಂತ ಯಾರೂ ಇರಲಿಲ್ಲ ಮೂವಿನಲ್ಲಿ. ಬಟ್ ಒಂದು ಮಾಡಲಿಂಗ್ ಮಾಡಬೇಕಾದ್ರೆ ಒಂದು ಬ್ಯಾಕ್ ಬೋನ್ ಅಂತಿದ್ರು, ಫಾರ್ ಎವರ್ ನವೀನ್ ಕುಮಾರ್ ಅಂತ. ಅವರಿಂದ ನಾನು ಇವತ್ತು ಸೂಪರ್ ಮಾಡೆಲ್ ಅಂತ ಗುರುತಿಸ್ಕೊಂಡಿದ್ದೀನಿ. ಆ ಫೀಲ್ಡಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದೀನಿ. ಅದೇ ಥರ ನಾನು ನನ್ನ ಮೂವಿನಲ್ಲಿ ಹೆಸರು ಮಾಡಬೇಕು ಅನ್ನೋದು ನನಗೆ ಆಸೆ. ಸಿನಿಮಾ ಜರ್ನಿ 16 ಸಿನಿಮಾ, ಅಟ್ ಪ್ರೆಸೆಂಟ್ ಎಷ್ಟು ಸಿನಿಮಾಗಳು ತಮ್ಮ ಕೈಯಲ್ಲಿದೆ ಅನ್ನೋಂಥದ್ದು? ಈಗ 4 ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಅದರಲ್ಲಿ ಮೆಜೆಸ್ಟಿಕ್ 2, ಆಮೇಲೆ ಆಯುಧ ಆ್ಯಂಡ್ ಹಲೋ ಸರ್ ಅನ್ನೋ ಒಂದು ಟೈಟಲ್ ಮೂವಿ. ಇನ್ನೊಂದು ಮೂವಿನೂ ನಾಮಕರಣ ಮಾಡಿಲ್ಲ. ಲಂಗೋಟಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಸೊ ಏನು ಹೇಳ್ತೀರಾ? ಲಂಗೋಟಿ ಸಿನಿಮಾ ಸಾಕಷ್ಟು ಜನ ಒಪ್ಕೊಳ್ದೇ ಇರೋವಂಥ ಟೈಟಲ್. ಲಂಗೋಟಿ ಮ್ಯಾನ್ ಅಂತಂದ್ರೆ ಎಲ್ಲ ನಗ್ತಾರೆ, ಇಲ್ಲ ಬೇರೆ ಥರ ಯೋಚನೆ ಮಾಡ್ತಾರೆ. ಸೊ ಯಾರೂ ಟೈಟಲ್ನ ನೋಡಿ ಮೂವಿಗೆ ಬರದೇ ಇರಬೇಡಿ ದಯವಿಟ್ಟು. 20ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಈ ಮೂವಿನ ಬಂದು ನೋಡಿ. ಒಳ್ಳೆ ಮೆಸೇಜ್ ಇದೆ. ಮೂವಿ ಥರ ನೋಡಿ. ಮೂವಿನಲ್ಲಿ ಏನೇ ಒಂದು ಸೀನ್ಗಳು ಬಂದ್ರೂ ಅದನ್ನು ಸೀರಿಯಸ್ ಆಗಿ ತಗೊಳ್ದೆ ಮೂವಿ ಥರ ನೋಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಪಾತ್ರ ಇದರಲ್ಲಿ 2 ಥರ ಇದೆ. ಒಂದು ಪೊಲೀಸ್ ಪಾತ್ರ, ಇನ್ನೊಂದು ಸಸ್ಪೆನ್ಸ್. ಸಂಹಿತಾ ಸಿಕ್ಕಾಬಟ್ಟೆ ಬೋಲ್ಡು. ಸೊ ಕೆಲವು ಪಾತ್ರಗಳು ಬೋಲ್ಡು ಅಂದರೆ ಆ ಪಾತ್ರಗಳೇ ಬಯಸುತ್ತೆ ಬೋಲ್ಡ್ ಆಗಿರಬೇಕು ಅನ್ನೋಂಥದ್ದು. ಇನ್ನು ಕೆಲವು ಪಾತ್ರಗಳು ಬೋಲ್ಡ್ನೆಸ್ನ ಬಯಸಲ್ಲ. ಸೊ ರಿಯಲ್ ಲೈಫಲ್ಲೂ ಕೂಡ ಸಂಹಿತಾ ಬೋಲ್ಡಾ ಅಥವಾ ಸಿನಿಮಾ ಲೋಕಕ್ಕೆ ಬಂದಮೇಲೆ ಬೋಲ್ಡಾ ಅನ್ನೋಂಥದ್ದು? ಇಲ್ಲ, ಆ್ಯಕ್ಚುಲಿ ನಾನು ಇದುವರೆಗೂ ಮಾಡಿರೋ ಮೂವಿಗಳಲ್ಲಿ ಯಾವುದು ಬೋಲ್ಡ್ ಮಾಡಿಲ್ಲ.
ನಾನಿರೋದಕ್ಕೂ ನಾನು ಮಾಡಿರೋ ಮೂವಿಗೂ ಸಂಬಂಧ ಇಲ್ಲ. ಬೇಸಿಕಲಿ ನಾವು ಮಾಡೆಲ್ಲು. ಸೊ ಮಾಡ್ಲಿಂಗಲ್ಲಿ ಹೇಗಿರಬೇಕು, ಸೊ ಇವಾಗ ಹೇಗಿದ್ದೀನಿ ಮಾಡಲಾಗಿ ಮೀನ್ಸ್ ಬೋಲ್ಡಾಗಿ ಹೇಗಿದ್ದೀನಿ ಹಾಗೆ ಇರ್ತೀನಿ. ಬಟ್ ನಾನು ಮೂವಿಗಳಲ್ಲಿ ಬೋಲ್ಡಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದೊಂದು ನನ್ನ ಪರ್ಸ್ನಲ್ ಸಿನಿಮಾದಲ್ಲಿ ಬೋಲ್ಡ್ ಆಗಬಾರ್ದು ಆಗಬಾರ್ದು ಅಂತ. ಈಗ ಸಿನಿಮಾದಲ್ಲಿ ಬೋಲ್ಡ್ ಆಗಬಾರ್ದು ಅನ್ನೋ ಥರದ್ದು ಒಂದು ಥಾಟ್ ಇದೆ ನಾನು ಕಾಣಿಸ್ಕೊಳ್ಬಾರ್ದು ಆ ಥರ ಅಂತ. ಸೊ ಈ ಪ್ರೆಸ್ ಮೀಟ್ ಇರಲಿ ಅಥವಾ ಕೆಲವು ಫೋಟೋಶೂಟ್ಗಳಿರಲಿ ಬೋಲ್ಡಾಗಿ ಕಾಣಿಸ್ಕೊಂಡಾಗ ಪಾಸಿಟಿವ್ ಕಾಮೆಂಟ್ಸ್ ಇರುತ್ತೆ, ನೆಗೆಟಿವ್ ಕಾಮೆಂಟ್ಸ್ ಇರುತ್ತೆ. ಹೇಗೆ ತಗೋತಾರೆ ಸಂಹಿತಾ ಆ ಕಾಮೆಂಟ್ಸ್ನ ಅನ್ನೋಂಥದ್ದು? ನಾನು ಹೇಗೆ ತೊಗೊಳ್ತೀನಿ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾನು ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ಹೇಗಿದ್ದೀನಿ ಹಾಗೆ ಇರ್ತೀನಿ. ಯಾರಿಗೋಸ್ಕರ ನಾನು ಬದಲಾಯಿಸ್ಕೊಳ್ಳಲ್ಲ. ಅದನ್ನು ಆ ಪ್ರಶ್ನೆ ಯಾಕೆ ಕೇಳಿದೆ ಅನ್ನೋಂತೂ ಗೊತ್ತಾಗಿರುತ್ತೆ. ಪವಿತ್ರ ಗೌಡ ಅವ್ರಿಗೆ ಅಶ್ಲೀಲ ಮೆಸೇಜ್ಗಳು ಬಂದಿದ್ದು, ಬ್ಯಾಡ್ ಕಮೆಂಟ್ಸ್ಗಳು ಬಂದಿದ್ದು. ಯಾಕಂದರೆ ಅವರು ತುಂಬ ಫೋಟೋಶೂಟ್ ಮಾಡಿಸ್ತಾ ಇದ್ರು ಅಥವಾ ಅದು ಅವರ ವೈಯಕ್ತಿಕ ವಿಚಾರ ಆದರೂ ಕೂಡ ಕಮೆಂಟ್ಸ್ಗಳನ್ನ ಅವರು ಸ್ವಲ್ಪ ಪರ್ಸ್ನಲ್ ಆಗಿ ತಗೊಂಡಿದ್ರಿಂದನೇ ಈ ಎಲ್ಲ ಅನಾಹುತಗಳಾಯಿತು ಅನ್ನೋಂಥದ್ದು. ಸೊ ಹಾಗಾಗಿ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇರ್ತಾರೆ, ಕೆಲವರು ಕಾಲು ಎಳಿತಾ ಇರ್ತಾರೆ. ಸೊ ಕೆಲವರು ನಮ್ಮ ಪರ್ಸ್ನಲ್ ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಆ ಥರ ಕಮೆಂಟ್ ಮಾಡೋರಿಗೆ ವಾರ್ನಿಂಗ್ ಕೊಡ್ತಾರಾ ಅಥವಾ ಏನು ಜಸ್ಟ್ ಇಗ್ನೋರ್ ಅಂತಾರ ಸಂಹಿತಾ ಅಥವಾ ಹೇಗೆ? ಅಂದರೆ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಒಂದು ಸ್ಟೈಲ್ ಇರುತ್ತೆ. ನೀವು ಬೋಲ್ಡ್ ಆಗಿರ್ತೀರೋ, ನಾರ್ಮಲ್ ಆಗಿರ್ತೀರೋ, ನೀವು ಹೇಗಿರ್ತೀರೋ ಹಾಗಿರಿ. ಬೇರೆಯವ್ರ ಮಾತಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೇನಾದರೂ ಆದರೆ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಬಂತು ಅಂದರೆ ಯಾರು ಮಾತಾಡ್ತಾರೋ ಅವರು ಬಂದು ನಿಮಗೆ ಸಪೋರ್ಟ್ ಮಾಡೋದಾಗಲಿ ಬೇರೆ ರೀತಿಯಾದಂಥ ಏನೂ ಅವ್ರು ಬರೋದಿಲ್ಲ. ಅದಕ್ಕೆ ನೀವಾಗಿರಿ. ಬರುತ್ತಾ ತಲೆ ನೋಡೋಕ್ಕೆ ಹೋಗಬೇಡಿ. ಆಗ ನಿಮಗೆ ಮೆಸೇಜ್ ಅದು ನೋಡಬೇಕು ಅಂತ ಅನಿಸುತ್ತೆ ಕೆಲವೊಬ್ಬರಿಗೆ, ಅದು ನೋಡೋಕ್ಕೆ ಹೋಗಬೇಡಿ. ನೋಡಿದ್ರೂ ನೀವೆಲ್ಲದಕ್ಕೂ ರೆಡಿ ಇರಬೇಕು. ನೀವು ಈ ಥರ ಏನೇ ಒಂದು ಪರ್ಸ್ನಲ್ ನೀವು ಏನೇ ಮಾಡಿದ್ರು ಈ ಥರ ಅಂತಾರೆ, ಈ ಥರ ಮಾತಾಡ್ತಾರೆ, ಆ ಥರ ದಯವಿಟ್ಟೇನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವೆಲ್ಲದಕ್ಕೂ ರೆಡಿ ಇರಿ. ಅವ್ರು ಏನಂತಾರೆ ಅದಕ್ಕೆಲ್ಲ ರೆಡಿ ಇರಿ ಅಷ್ಟೇ. ಕೆಲವರು ಬೋಲ್ಡ್ ಆಗಿದ್ರೇ ಅವಕಾಶಗಳು ಸಿಗೋದು, ಅಂದರೆ ಕೆಲವು ಪಾತ್ರಗಳು ಬಯಸುತ್ತೆ. ಸೊ ಹಾಗಾಗಿ ಹೆಂಗೆ ತೊಗೋತೀರಾ ಇವಾಗ? ಕೆಲವರು ನೀವು ನನಗೆ ಬೋಲ್ಡಾಗಿ ಕಾಣಿಸ್ಕೊಳ್ಳೋದು ಇಷ್ಟ ಇಲ್ಲ ಸಿನಿಮಾದಲ್ಲಿ ಅಂತ ಹೇಳಿದ್ರಿ. ಬೋಲ್ಡ್ ಆಗಿರೋ ಪಾತ್ರಗಳೇ ಬಂದರೆ ಹೇಗೆ ತೊಗೋತಾರೆ ಸಂಹಿತಾ ಅನ್ನೋಂಥದ್ದು? ನನಗೆ ಸದ್ಯಕ್ಕೆ ಬೋಲ್ಡ್ ಪಾತ್ರ ಮಾಡೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಮಾಡ್ಲಿಂಗಲ್ಲಿ ಕಂಪ್ಲೀಟ್ ಬೋಲ್ಡಾಗಿರ್ತೀನಿ. ಬೋಲ್ಡಾಗೇ ಕಾಸ್ಟ್ಯೂಮ್ ಹಾಕೋಬೇಕು, ಬೋಲ್ಡಾಗೇ ಇರಬೇಕು. ಅದು ಮಾಡ್ಲಿಂಗ್ ಫೀಲ್ಡೇ ಬೇರೆ, ನನಗೆ ಸಿನಿಮಾ ಇಂಡಸ್ಟ್ರಿನೇ ಬೇರೆ. ಬಟ್ ನಾನು ಎರಡು ಕಣ್ಗಳಿದ್ದಾಗೆ ಎರಡನ್ನೂ ಬೇರೆ ಬೇರೆ ಥರ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಮೂವಿನಲ್ಲಿ ಇದೇ ಥರ ಪಾತ್ರ ಮಾಡಬೇಕು ಅಂತ ಮೈಂಡ್ ಫಿಕ್ಸ್ ಆಗೋಗ್ಬಿಟ್ಟಿದೆ. ಮಾಡ್ಲಿಂಗಲ್ಲಿ ಅದು ಕಾಮನ್. ಸಿನಿಮಾ ಆಪರ್ಚುನಿಟೀಸು ಗ್ಲಾಮರಾ, ಗಾಡ್ ಫಾದರಾ ಅಥವಾ ಈ ಬೋಲ್ಡ್ನೆಸ್ ಅನ್ನುವಂಥದ್ದು ತಮಗೆ ಹೇಗೆ ಅವಕಾಶಗಳು ಸಿಕ್ತು? ಯಾವ ಹಂತದಲ್ಲಿ ಮತ್ತು ಯಾವ ರೂಟಲ್ಲಿ ಬಂದರು ಇಂಡಸ್ಟ್ರಿಗೆ ಅನ್ನೋಂಥದ್ದು? ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಯಾರ ಸಪೋರ್ಟು ಇಲ್ಲ ನನಗೆ. ಸಾಕಷ್ಟು ಆಡಿಷನ್ಸ್ಗೆ ಹೋಗಿದ್ದೀನಿ, ಅಲ್ಲಿ ಇಲ್ಲಿ ಡೈರೆಕ್ಟರ್ಸ್ ಹತ್ರ. ಆಡಿಷನ್ಸ್ ಅಂತಂದರೆ ಗೊತ್ತು, ಸಾಕಷ್ಟು ಕಡೆ ಒಂದಿನಕ್ಕೆ ಒಂದು 4-5 ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ. ಇದೇ ರೀತಿಯಾಗಿ ನನಗೆ ಚಾನ್ಸ್ ಸಿಕ್ಕಿದ್ದು. ಅಲ್ಲಿಂದ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಾನು ಇಂಡಸ್ಟ್ರಿನಲ್ಲಿ ಯಾವ ಪಾತ್ರ ಮಾಡಬೇಕು ಅಂತ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಮಾಡ್ಲಿಂಗು ಅದು ಸಪ್ರೇಟಾಗಿ ಇಟ್ಕೊಬಿಟ್ಟಿದ್ದೀನಿ ನಾನು. ಮಾಡ್ಲಿಂಗ್ ಅಂತಂದರೆ ಬೋಲ್ಡ್ ಅಂತಲೇ ಸಪ್ರೇಟ್ ಇಟ್ಕೊಬಿಟ್ಟಿದ್ದೀನಿ. ಮೂವಿ ಅಂತ ಬಂದಾಗ ಟ್ರೆಡಿಷ್ನಲ್ ಆಗಿ ಮನೆ ಮಗಳು ಯಾವ ಥರ ಇರ್ತಾಳೆ ಆ ಥರ ಇರಬೇಕು ಅನ್ನೋದು ನನ್ನ ಆಸೆ. ಸಂಹಿತಾ, ಗಾಡ್ ಫಾದರ್ ಇದ್ದರೆ ಇಂಡಸ್ಟ್ರಿಲಿ ಒಂಥರ ನೋಡ್ತಾರೆ, ಗಾಡ್ ಫಾದರ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಫೀಲ್ಡಲ್ಲಿ. ಹಾಗಂತ ಎಲ್ರಿಗೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋಂಥದ್ದು ಏನಿಲ್ಲ. ನಮ್ಮ ಸುತ್ತಮುತ್ತ ಹೇಗಿರುತ್ತೆ ಅಥವಾ ನಮ್ಮ ಟೀಮ್ ಹೇಗಿರುತ್ತೆ, ಯಾವ ಟೀಮ್ ಜೊತೆ ನಾವು ಅಸೋಸಿಯೇಟ್ ಆಗ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸೊ ಇಂಡಸ್ಟ್ರಿಗೆ ಬಂದಾಗ ಅಥವಾ ಇಲ್ಲಿವರೆಗೂ ಸೊ ಯಾವುದಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅವಕಾಶಗಳು ಕೊಡೋ ನೆಪದಲ್ಲಿ ಚಾನ್ಸಸ್ ಕೊಡ್ತೀವಿ ಅಂತ ಬೇರೆ ಥರದ್ದು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದುಂಟ? ಆ ಥರದ್ದು ಏನಾದರೂ ಸನ್ನಿವೇಶನ ನೀವು ಎದುರಿಸಿದ್ದೀರಾ ಅಂತ ಅನ್ನೋಂಥದ್ದು? ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಸ್ಟಾರ್ಟಿಂಗ್ ಶುರುವಿನಲ್ಲಿ ಎದುರಿಸಿದ್ದೀನಿ. ಆಗ ನನಗೂ ಗೊತ್ತಿಲ್ಲ ಇಂಡಸ್ಟ್ರಿ ಅಂದರೆ ಏನು ಅಂತ, ಮತ್ತು ಇಲ್ಲಿ ಜನಗಳು ಹೇಗೆ ಅಂತ ಗೊತ್ತಿಲ್ಲ. ಅಲ್ಲಿ ಬಂದಾಗ ಹೇಗೆ ಏನು ಅಂತ ಗೊತ್ತಾಯಿತು. ಮತ್ತು ಇನ್ನೊಂದು ಏನು ಅಂತಂದರೆ ನಾವು ಹೇಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್. ನಾವು ಅವರಿಗೆ ಅದಕ್ಕೆ ಎಂಕರೇಜ್ ಮಾಡ್ತೀವ, ಅವರು ಇದು ಮಾಡ್ತಾರೆ, ಇಲ್ವಾ ಇಲ್ಲ. ಸೊ ಇಲ್ಲಿ ಎಲ್ಲರೂ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯವರಾಗಿದ್ದರೆ ಒಳ್ಳೆಯವರಾಗಿರ್ತಾರೆ, ನಾವು ಕೆಟ್ಟವರಾದರೆ ಅವರು ಕೆಟ್ಟವರಾಗ್ತಾರೆ ಅಷ್ಟೇ. ಈಗ ಕಾಸ್ಟಿಂಗ್ ಕೌಚ್ ಮತ್ತು ಮೀಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಹಿತಾದು ನಿಲುವೇನು? ಆ ಥರದ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಆಗಿಲ್ಲ ಅಂತ ನೀವೇ ಅಂದರೆ ಆರಂಭದಲ್ಲಿ ಹೇಳ್ತಾ ಇದ್ರೆ, ಆ ಥರದ್ದು ನಾವು ಹೆಂಗಿರ್ತೀವಿ ಅವ್ರು ಹಂಗಿರ್ತಾರೆ ಅಂತ. ಸೊ ಏನು ಹೇಳ್ತೀರಾ ಹಂಗಂದ್ರೆ ಅವಕಾಶ ಕೊಡೋ ನೆಪದಲ್ಲಿ ಕಾಸ್ಟಿಂಗ್ ಕೌಚ್ ಮತ್ತು ಮೀಟು ಪ್ರಕರಣಕ್ಕೆ ತಮ್ಮನ್ನು ಎಳ್ಕೊಳ್ಳೋರ ಬಗ್ಗೆ ಏನು ಹೇಳ್ತಾರೆ ಅನ್ನೋಂಥದ್ದು? ಇಲ್ಲ, ಇದು ಕಾಸ್ಟಿಂಗ್ ಕೌಚ್ ಅನ್ನೋದಕ್ಕಿಂತ ಇಲ್ಲಿ ಸಾಕಷ್ಟು ಜನ ಒಳ್ಳೆಯವರು ಇದ್ದಾರೆ, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಸೊ ಅದನ್ನು ನಾವು ಹೇಗೆ ತಗೊಳ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ನಾವು ಯಾರ ಹತ್ರ ಹೋಗ್ತೀವಿ, ಯಾರನ್ನು ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಅದು ಎಲ್ಲ ಕಡೆ ಕಾಸ್ಟಿಂಗ್ ಕೌಚ್ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ, ಕೆಲವೊಂದು ಕಡೆ ಇದೆ. ಬಟ್ ನನ್ನ ಅನುಭವಕ್ಕೆ ಬಂದಾಗೆ ನನಗೆ ಯಾವ ರೀತಿ ತೀರಾ ಆ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸ್ಟಾರ್ಟಿಂಗ್ ಮಾತ್ರ ಒಂದು ಎಂಟ್ರಿ ಇನ್ನೂ ಆಗಿರಲಿಲ್ಲ, ಆ ಟೈಮಲ್ಲಿ ಸ್ವಲ್ಪ ನೋಡಿದೆ, ಗೊತ್ತಾಯಿತು ಇಂಡಸ್ಟ್ರಿ ಹೀಗಿದೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಹೋಗಬೇಕಾದ್ರೆ ಕರೆಕ್ಟ್ ರೂಟಾಗಿ ಹೋದರೆ ಒಳ್ಳೆಯದು. ಆ ಥರದ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸಂಹಿತಾಗೆ? ಇದುವರೆಗೂ ಆಗಿಲ್ಲ. ಈಗ ಬೇರೆ ಭಾಷೆ ಸಿನಿಮಾಗಳನ್ನ ಮಾಡಿದಿರಿ, ಮಲಯಾಳಂ ಚಿತ್ರರಂಗದಲ್ಲಿ ಏನಾಗ್ತಿದೆ ಅನ್ನೋಂಥದ್ದು ಒಬ್ಬ ನಟಿಯಾಗಿ ನಿಮ್ಮ ಅರಿವಿಗೆ ಬಂದಿರುತ್ತೆ ಅನಿಸುತ್ತೆ ಬಹುಶಃ. ಕನ್ನಡ ಚಿತ್ರರಂಗದಲ್ಲಿ ಫೈರ್ ಕಮಿಟಿ
ನಮ್ಮ ಇಂಡಸ್ಟ್ರಿಗೂ ಕೂಡ ಹೇಮಾತ್ರದ ಕಮಿಟಿ ಬೇಕು ಅನ್ನೋಂಥದ್ದು ಸಿ ಎಮ್ ಅವ್ರನ್ನ ಮೀಟ್ ಮಾಡಿ ಒಂದು ಪತ್ರ ಕೊಟ್ಟರು. ಸೊ ಇಂಡಸ್ಟ್ರಿಗೆ ಬೇಕಾ ಹೇಮಾತ್ರದ ಕಮಿಟಿ? ನಮ್ಮ ಇಂಡಸ್ಟ್ರಿಯಲ್ಲೂ ಬೇಕಾಗುತ್ತಾ? ನಮ್ಮ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳು ಸೇಫ್ ಇದ್ದಾರಾ ಅಥವಾ ಇಲ್ವಾ? ನಮ್ಮಲ್ಲೂ ಕೂಡ ಲೈಂಗಿಕ ಕಿರುಕುಳ ದೌರ್ಜನ್ಯ ನಡೀತಾ ಇದೆ ಅಂತ ಅನ್ಸುತ್ತೆ ತಮಗೆ? ಕನ್ನಡ ಚಿತ್ರರಂಗದ ನಟಿಯಾಗಿ ಏನು ಹೇಳ್ತಾರೆ ಸಂಹಿತಾ? ನಡೀತಾ ಇದೆ, ಬಟ್ ಇದ್ರ ಬಗ್ಗೆ ನಾನು ಏನು ಹೇಳೋದಕ್ಕೂ ಹೇಮಾ ಕಮಿಟಿ ಬಗ್ಗೆ ನಿಮ್ಗೆ ಗೊತ್ತಿದ್ರೆ, ಸೊ ನಮ್ಮಲ್ಲೂ ಕೂಡ ಆ ಥರದ್ದೊಂದು ಕಮಿಟಿ ರಚನೆ ಆಗಬೇಕು. ಇಲ್ಲಿ ಹೆಣ್ಮಕ್ಳು ಅವ್ರಿಗೆ ಯಾವ ರೀತಿ ಸಮಸ್ಯೆಗಳಿದೆ, ಚಿತ್ರರಂಗ ಹೆಂಗೆ ನಡೆಸ್ಕೊಳ್ತಾ ಇದೆ, ಆ ಥರದ್ದೆಲ್ಲವೂ ಕೂಡ ವರದಿ ಆಗಬೇಕು, ತನಿಖೆ ಆಗಬೇಕು ಅನ್ನೋಂಥದ್ದು ನಿಮ್ಮ ಆಸೆ ಅಥವಾ ನಿಮ್ಮ ಅಭಿಪ್ರಾಯ ಏನು? ಹೌದು, ಅದು ಒಂದು ಹೆಣ್ಮಕ್ಳಿಗೆ ಒಂದು ಸೇಫ್ಟಿ ಬೇಕು ಅನ್ನೋದು ನನ್ನ ಆಸೆ. ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಬೇಕು, ಹೌದು. ಅದನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಯಾವ ಥರದ ಪಾತ್ರಗಳಿಗಾಗಿ ಎದುರು ನೋಡ್ತಾ ಇದ್ದೀರಾ? ಹೇಳ್ತಾ ಇದ್ದೀರಾ 16 ಸಿನಿಮಾ ಮಾಡಿದ್ದೀನಿ, ಯಾವ ಸಿನಿಮಾನೂ ಕೂಡ ನೆಕ್ಸ್ಟ್ ಲೆವೆಲಿಗೆ ನನ್ನನ್ನು ನಿಲ್ಲಿಸ್ತಾ ಇಲ್ಲ, ನಾನು ತುಂಬ ಶೈನ್ ಆಗಬೇಕು, ಸಾಕಷ್ಟು ಶ್ರಮ ಪಡ್ತಾ ಇದ್ದೀನಿ, ಸೊ ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು, ನಾನು ಕೂಡ ಇಂಡಸ್ಟ್ರಿಯಲ್ಲಿ ಶೈನ್ ಆಗಬೇಕು ಅನ್ನೋಂಥದ್ದು. ಸೊ ಹಾಗಾದರೆ ಯಾವ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಹೋಪ್ಸ್ ಇಟ್ಕೊಂಡಿದ್ದೀರಾ? ಈ ಥರದ ಪಾತ್ರಗಳು ಸಿಕ್ಕರೆ ನಾನು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಬಲ್ಲೆ ಅನ್ನೋ ಥರದ್ದು, ಆದರೆ ಯಾವ ಪಾತ್ರ? ಇದುವರೆಗೂ ಯಾವ ಪಾತ್ರದಿಂದನೂ ನಾನು ಇನ್ನೂ ಗುರುತಿಸ್ಕೊಂಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಇವಾಗ ಯಾವುದು ಮೂವಿ ಮಾಡಿದ್ದೀನೋ ಎಲ್ಲ ಮೂವಿನಲ್ಲೂ ರಿಲೀಸ್ ಆಗದೆ ಇರೋಂಥ ಮೂವಿಗಳ ಮೇಲೆ ಒಂದು ಕಾನ್ಫಿಡೆಂಟ್ ಇದೆ. ಗೊತ್ತಿಲ್ಲ, ನೋಡೋಣ ಯಾವ ಮೂವಿನ ಜನಗಳು ಹೇಗೆ ತಗೋತಾರೆ ಅದ್ರ ಮೇಲೆ ಡಿಪೆಂಡು. ಜನಗಳ ಮೂಲಕನೇ ನಾವು ಗುರುತಿಸ್ಕೊಳ್ಳೋಕ್ಕಾಗೋದು. ಜನಗಳು ಒಳ್ಳೆ ರೀತಿಯಾಗಿ ತಗೊಂಡ್ರೆ ಖಂಡಿತ ನಾನು ಮೇಲೆ ಬರ್ಬೋದು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ. ಥ್ಯಾಂಕ್ ಯು. ಇದಿಷ್ಟು ನಟಿ ಸಂಹಿತಾ ವಿನಿಯ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.